ನಾನು ಅವನನ್ನ ಒಬ್ಬ ಮಗನಾಗಿ ಪರಿಚಯಿಸಿದೆ ಚಿತ್ರರಂಗಕ್ಕೆ. ಇನ್ನು ಅವನು ಕನ್ನಡಿಗರ ಆಸ್ತಿ, ಅವರು ಬೆಂಬಲ ನೀಡಿ ಬೆನ್ತಟ್ಟಿ ಬೆಳೆಸಬೇಕು ಮತ್ತು ಅವನು ಅದಕ್ಕೆ ಶ್ರಮ ಪಡಬೇಕು, ಅವ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು. ಇನ್ನು ಅವನ ಕೆಲಸ, ಅವನ ಕರ್ತವ್ಯ, ಕಷ್ಟಪಡ್ತಾನೆ. ಕ್ರಿಕೆಟ್ನಲ್ಲಿ ಪ್ರತಿ ಪ್ಲೇಯರ್ಗೂ ಡೆಬ್ಯೂ ಮ್ಯಾಚ್ ಬಹಳ ಮುಖ್ಯ ಆಗುತ್ತೆ. ಆಟಗಾರ ಅವನ ನರ್ವಸ್ನೆಸ್ ನ ಸೈಡ್ಗೆ ಇಟ್ಟು ಆಟ ಆಡಬೇಕು, ಅವರನ್ನು ಅವ್ರು ಪ್ರೂವ್ ಮಾಡ್ಕೋಬೇಕು. ಇಂಡಸ್ಟ್ರಿಯಲ್ಲಿ ಕೂಡ ಹಾಗೇನೆ ತಮ್ಮ ಫಸ್ಟ್ ಅಟೆಂಪ್ಟ್ ನಲ್ಲಿ ಜನ ಮೆಚ್ಚುಗೆಯನ್ನು ಗಳಿಸೋದು ಬಹಳ ಕಷ್ಟ. ಈಗ ಅಂತಹ ಪ್ರಥಮ ಪ್ರಯತ್ನದಲ್ಲೇ ಸಿಕ್ಸರ್ ಹೊಡೆದಿರುವಂತಹ ಕಲಾವಿದರನ್ನ ಗೌರವಿಸುವಂತ ಟೈಮ್ ಇದು. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಮೇಲ್. ಇವತ್ತಿಗೆ ನಾನು 2 ಮೇಜರ್ ಥ್ಯಾಂಕ್ ಯು ಹೇಳಬೇಕು. ಒಂದು ನಮ್ಮ ತಂದೆ ತಾಯಿ ಅವ್ರಿಗೆ, ಇದು ನಾನು ಈ ಅವಾರ್ಡ್ನ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಮ್ಮ ಅಪ್ಪ, ಐ ಲವ್ ಯು. ಇವತ್ತು ಕೂಡ ಚಿತ್ತಾರ ಅವಾರ್ಡ್ಸ್ ಅವರು ನನಗೆ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಕೊಟ್ಟಿರೋದಕ್ಕೆ ಇದೊಂದು ನಂಗೆ ಸ್ಫೂರ್ತಿ ನೀಡಿದೆ. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಅಕಲ್ ಸರ್, ಥ್ಯಾಂಕ್ ಯು ಸರ್. ವೆರಿ ವೆರಿ ಪ್ರೌಡ್ ಆಫ್ ಯು. ಆಕ್ಚುಲಿ ನನಗಿಂತ ಜಾಸ್ತಿ ಯಾರು ಗೊತ್ತಾ, ಅಲ್ಲಿ ಕೂತ್ಕೊಂಡಿರುವಂತ ನಿಮ್ಮ ತಂದೆ, ಪುತ್ರೋತ್ಸಾಹ ಅವರಿಗೆ. ಸರ್ ಪ್ಲೀಸ್ ಕಮ್ ಆನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಎ ವಂಡರ್ಫುಲ್ ಫಿಲ್ಮ್. ಇಂದ್ರಜಿತ್ ಅವರೇ, ಎಂತ ಅದ್ಭುತ ನಟನ್ನ ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದ್ರಿ ಕನ್ನಡ ಚಿತ್ರರಂಗಕ್ಕೆ, ಅದಕ್ಕೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಅಕುಲ್, ಥ್ಯಾಂಕ್ ಯು ಸುನಿ, ಥ್ಯಾಂಕ್ ಯು ಶಾನ್ವಿ, ಆ್ಯಂಡ್ ಥ್ಯಾಂಕ್ ಯು ಚಿತ್ತಾರ. ಇಲ್ಲಿ ಬಂದರೆ ಅಂತ ಎಲ್ಲ ಚಿತ್ರರಂಗದ ಸದಸ್ಯರು, ನಟರು, ಹಲವಾರು ಜನ. ಅವ್ರ ಮುಂದೆ ಈ ಥರ ಒಂದು ಪ್ರಶಸ್ತಿ ಅವನಿಗೆ ಬೆನ್ತಟ್ತಾ ಇರೋದು. ನಾನು ಅವನನ್ನ ಒಬ್ಬ ಮಗನಾಗಿ ಪರಿಚಯಿಸಿದೆ ಚಿತ್ರರಂಗಕ್ಕೆ. ಇನ್ನು ಅವನು ಕನ್ನಡಿಗರ ಆಸ್ತಿ, ಅವರು ಬೆಂಬಲ ನೀಡಿ ಬೆನ್ತಟ್ಟಿ ಬೆಳೆಸಬೇಕು ಮತ್ತು ಅವನು ಅದಕ್ಕೆ ಶ್ರಮ ಪಡಬೇಕು, ಅವ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು. ಇನ್ನು ಅವನ ಕೆಲಸ, ಅವನ ಕರ್ತವ್ಯ, ಕಷ್ಟಪಡ್ತಾನೆ. ನಿಮ್ಮೆಲ್ಲರ ಸಹಾಯ ಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಖಂಡಿತ ಇರುತ್ತೆ. ಯು ಗಿವೆನ್ ಅ ವಂಡರ್ಫುಲ್ ಆಕ್ಟ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸಮರ್ಜಿತ್. ಆಲ್ ದ ವೆರಿ ಬೆಸ್ಟ್ ಮುಂದಿನ ಪ್ರಾಜೆಕ್ಟ್ಸ್ಗೆ.